ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಶಾಸಕಾಂಗ ನಾಯಕನ ಆಯ್ಕೆ ಆಗೋಗಿದೆ. ರಾಜ್ಯಪಾಲರನ್ನ ಭೇಟಿ ಆಗಬೇಕಾಗಿರೋದು ಒಂದೇ ಬಾಕಿ. ನೋಡಿ, ಶಾಸಕಾಂಗ ನಾಯಕನ ಜೊತೆಗೆ 10 ನಾಯಕರಿಗಷ್ಟೇ ಅವಕಾಶ ಇರೋದ್ರಿಂದಾಗಿ 10 ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ. ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಶಾಸಕಾಂಗ ನಾಯಕನ ಆಯ್ಕೆ ಆಗುತ್ತೆ. ಪ್ರೆಸ್ ಮೀಟ್ ಅದೇ ಮೋಸ್ಟ್ ಪ್ರಾಬಬ್ಲಿ ಮುಗಿಸ್ಕೊಂಡೇ ಹೋಗ್ತಾರೆ ಅನ್ಸುತ್ತೆ. 5:45 ಸಮಯ ಇವಾಗ. ಇನ್ನೇ ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಆದ್ರೂ ಕೂಡ ಏನು ರಾಜಭವನಕ್ಕೆ ಹೋಗಿ ವಿಧಾನಸೌಧದ ಪಕ್ಕದಲ್ಲೇ ಇರೋದ್ರಿಂದಾಗಿ ಲೋಕಭವನ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ 6:20ಕ್ಕೆ ಹೋದ್ರೂ ವಿತಿನ್ 5 ಮಿನಿಟ್ಸಲ್ಲಿ ಹೋಗಿ ಸರ್ಕಾರದ ರಚನೆಗೆ ಹಕ್ಕು ಮಂಡನೆ ಮಾಡ್ಬೋದು. ಓಕೆ, ಬಟ್ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟ್ ಶುರುವಾಗುತ್ತೆ. ಪ್ರೆಸ್ ಮೀಟ್ ನಂತರ ಡಿಕೆ ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರ ಬಳಿ ಹೋಗ್ತಾರೋ ಅಥವಾ ಮುಂಚೆನೇ ಹೋಗಿ ಬಂದು ಆಮೇಲೆ ಪ್ರೆಸ್ ಮೀಟ್ನ ಅಟೆಂಡ್ ಮಾಡ್ತಾರೋ ಡಿಕೆ ಶಿವಕುಮಾರ್ ಅನ್ನೋದು ಒಂದು ಸಣ್ಣ ಡೌಟ್ ಇದೆ. ಅದನ್ನು ಸ್ವಲ್ಪ ಹೊತ್ತರಲ್ಲೇ ಕ್ಲಾರಿಫಿಕೇಶನ್ ಸಿಗುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು ನಿರ್ಗಮಿತ ನಾಯಕರಾಗಿದ್ದರಿಂದಾಗಿ ನಿರ್ಗಮಿತ ನಾಯಕನಿಗೆ ಒಂದು ನಿರ್ಣಯ ಪತ್ರವನ್ನು ಕೂಡ ಸಲ್ಲಿಸಲಾಯಿತು. ಜೊತೆಗೆ ಸಿದ್ದರಾಮಯ್ಯನವರು ಇದರ ಬಗ್ಗೆ ಭಾಷಣವನ್ನು ಕೂಡ ಮಾಡಿದರು. ನಿರ್ಗಮಿತ ನಾಯಕರಾಗಿದ್ದು, ಜೊತೆಗೆ 2 ಬಾರಿ ಮುಖ್ಯಮಂತ್ರಿಯಾಗಿದ್ದು, ತಮ್ಮ ಅಧಿಕಾರಾವಧಿ ಅಥವಾ ಆಡಳಿತದಲ್ಲಿ ಏನೇನಾಗಿದ್ದು ಎಲ್ಲವನ್ನೂ ಇಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ನಿರ್ಣಯ ಪತ್ರವನ್ನು ಓದಿದರು. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಇದೇ ಆದರ್ಶದ ಹಾದಿಯಲ್ಲಿ ಮುನ್ನಡೆಯುತ್ತೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಸಿದ್ದರಾಮಯ್ಯನವರಿಗೆ ನಮ್ಮ ಹೃದಯದಾಳದಿಂದ ಧನ್ಯವಾದವನ್ನು ಅರ್ಪಿಸ್ತೀವಿ. ಕರ್ನಾಟಕದ ಜನತೆಯ ಸೇವೆ ಮಾಡೋದಕ್ಕೆ, ಪ್ರತಿಯೊಂದು ವಲಯದಲ್ಲೂ ಪರಿವರ್ತನಾತ್ಮಕ ಅಭಿವೃದ್ಧಿಯನ್ನು ತರೋಕೆ ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರೋಕೆ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರೋ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ ಅಂತ ಸಿದ್ದರಾಮಯ್ಯನವರು ನಿರ್ಗಮಿತ ನಾಯಕ. ಸುಮಾರು 17 ವರ್ಷ ಅನಿಸುತ್ತೆ, 17 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ಈ CLP ನಾಯಕನಾಗಿ ಇದ್ದರು. 17 ವರ್ಷದ ಸತತ CLP ನಾಯಕನ ಒಂದು ಅವಧಿ ಬಹುದೊಡ್ಡದ ಒಂದು ದೀರ್ಘಾವಧಿ ಅಂತ ಹೇಳಬಹುದು. ಸೊ ಹಾಗಾಗಿ ಆ ದೀರ್ಘಾವಧಿ ನಾಯಕನಿಗೆ ಒಂದು ನಿರ್ಣಯ ಸಲ್ಲಿಸಿದ್ದು ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಈ ನಿರ್ಣಯವನ್ನು ಓದಿದ ನಂತರವೂ ಕೂಡ ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡಿದ್ರು. ಭಾಷಣದಲ್ಲಿ ಸಿದ್ದರಾಮಯ್ಯನವರು ಭಾವುಕ ನುಡಿಗಳನ್ನು ಕೂಡ ಆಡಿದ್ರು ಅನ್ನೋ ಮಾತಿದೆ. ಅಂದರೆ ಇಷ್ಟು ಸುದೀರ್ಘ ಅವಧಿಗೆ CLP ನಾಯಕರಾಗಿದ್ದವರು, ಜೊತೆಗೆ ಸುದೀರ್ಘ ಮುಖ್ಯಮಂತ್ರಿಯೂ ಕೂಡ ಆಗಿದ್ದು, 2 ಬಾರಿ ಮುಖ್ಯಮಂತ್ರಿ ಆದರು. 2013ರಿಂದ 2018, 2023ರಿಂದ 2026. ಅದಾದಮೇಲೆ 2 ಬಾರಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡಿದರು. ಜೊತೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮೂಲ ಕಾರಣನೇ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಜನರ ಮಾತಾಗಿತ್ತು. ಜೊತೆಗೆ ರಾಜಕೀಯ ಪಂಡಿತರು ಕೂಡ ಇದನ್ನೇ ಹೇಳೋದು. ಪ್ರಭಾವಿ ನಾಯಕ, ಒಬ್ಬ ಮಾಸ್ ಲೀಡರ್ ಅಂತ ಕರೆಸ್ಕೊಂಡಿದ್ದು ಸಿದ್ದರಾಮಯ್ಯನವರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಸಾಥ್ ಕೂಡ ಇತ್ತು, ಇಲ್ಲ ಅನ್ನೋದಲ್ಲ. ಆದರೆ ಸಿದ್ದರಾಮಯ್ಯನವರ ಒಂದು ಅವಧಿಯಲ್ಲಿ ಆದಂತಹ ಕೆಲಸಗಳು ಇಲ್ಲಿ ಮೆಚ್ಚುವಂಥದ್ದು. ಸೊ ಹಾಗಾಗಿ ಅವರನ್ನು ಗೌರವಾನ್ವಿತವಾಗಿ ಬೀಳ್ಕೊಡುವಂಥ ಸಂದರ್ಭ. ಜೊತೆಗೆ 17 ವರ್ಷಗಳ CLP ನಾಯಕನ ಆ ಒಂದು ಎಕ್ಸಿಟ್ ಇದೆಯಲ್ಲ, ಭಾವುಕರಾಗಿತ್ತು. ಮುಖ್ಯಮಂತ್ರಿ ಸ್ಥಾನದಿಂದ ರಿಸೈನ್ ಮಾಡುವ ಸಂದರ್ಭದಲ್ಲೂ ಭಾವುಕರಾಗಿದ್ದು, ಜೊತೆಗೆ 17 ವರ್ಷಗಳ ಕಾಲ ಶಾಸಕಾಂಗ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಈಗ CLP ಲೀಡರ್ ಆಗಿಯೂ ಕೆಳಗಿಳಿದಿದ್ದು, ಇದೆಲ್ಲವೂ ಕೂಡ ಭಾವನಾತ್ಮಕವಾದಂಥ ವಿಚಾರಗಳು. ಸೊ ಅದನ್ನು ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ದಾರೆ. ನಾನು 17 ವರ್ಷದಿಂದ CLP ನಾಯಕನಾಗಿದ್ದೀನಿ, ಇವತ್ತು ಹೊಸಬ್ರಿಗೆ ಅವಕಾಶ ಕೊಡೋಣ, ಯುವ ಪೀಳಿಗೆಗೆ ಅವಕಾಶ ಕೊಡೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದರು. ಸೊ ಅಲ್ಲಿಗೆ ಸಿದ್ದರಾಮಯ್ಯನವರು ಭಾಷಣ ಮುಗಿಸ್ತಾ ಇದ್ದಂತೆ CLP ನಾಯಕನ ಆಯ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಈಗ ಸುದ್ದಿಗೋಷ್ಠಿ ಒಂದೇ ಬಾಕಿ ಉಳ್ಕೊಂಡಿರೋದು. ಇದರ ಒಟ್ಟಿಗೆ ಬೇರೆ ಬೇರೆ ವಿಚಾರಗಳು ಇನ್ನು ಮುಂದಕ್ಕೆ ಚರ್ಚೆಗೆ ಬರುತ್ತೆ. ಯಾವ ವಿಚಾರಗಳು? AICC ಅಧ್ಯಕ್ಷ ಸ್ಥಾನದ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದಾದಮೇಲೆ ಸಚಿವ ಸಂಪುಟ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವಾಕಾಂಕ್ಷಿಗಳ ವಿಚಾರವು ಮುನ್ನೆಲೆಗೆ ಬರುತ್ತೆ. ಸೊ 2 ವಿಚಾರ ಮೇಜರ್. ಆ 2 ವಿಚಾರದ ಬಗ್ಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ CLP ನಾಯಕನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಗೊಂದಲಗಳು ನಿರ್ಮಾಣವಾಗಿತ್ತು. ಸೊ ಇರೋವಂಥ ಇನ್ನು 2 ವರ್ಷಗಳ ಅವಧಿ,
ಈ 2 ವರ್ಷದ ಅವಧಿಯಲ್ಲಿ ಹೊಸಬರಿಗೆ ನೀವು ಮಣೆ ಹಾಕಿ ಅವರು ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಳೋಷ್ಟರೊಳಗೆ ಕಾಲ ಮೀರೋಗಿರುತ್ತೆ. ಇನ್ನು 1 ವರ್ಷ ಉಳ್ಕೊಂಡಿರೋದು ಎಲೆಕ್ಷನ್ ಇಯರ್ ಅಂತ ಬಂದುಬಿಡುತ್ತೆ. ಸೊ ಹಾಗಾಗಿ ಇಲಾಖೆಯ ಕೆಲಸ ಆಗುತ್ತಾ ಮಂದಗತಿಯೆಲ್ಲ ಆಗುತ್ತೆ, ಆಬ್ವಿಯಸ್ಲಿ ಅದು ಪ್ರಾಕ್ಟಿಕಲಾಗಿ ಮಾತನಾಡೋದಾದರೆ. ಸೊ ಹಾಗಾಗಿ ಈ 2 ವರ್ಷಗಳ ಕಾಲ ಆಡಳಿತ ಹೇಗೆ ಕೊಡುತ್ತೆ ಅದು ಮುಂಬರುವ 2028ರ ಚುನಾವಣೆಯ ಮೇಲೆ ಬೀಳುವಂತಹ ಎಫೆಕ್ಟು. ಸೊ ಹಾಗಾಗಿ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂಥೇಳಿ. ಸದ್ಯದ ಮಟ್ಟಿಗೆ CLP ನಾಯಕನ ಆಯ್ಕೆಯಂತೂ ಮುಗಿದಾಯಿತು. ಈಗಿರೋದು ಸುದ್ದಿಗೋಷ್ಠಿಯಲ್ಲಿ ಸುರ್ಜೇವಾಲಾ KC ವೇಣುಗೋಪಾಲ್ ಅವರಿಬ್ಬರೂ ಮುಂದಿನ CLP ನಾಯಕನ ಆಯ್ಕೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ, ಮುಖ್ಯಮಂತ್ರಿಯ ಹೆಸರನ್ನು ಘೋಷಣೆ ಮಾಡ್ತಾರೆ. ಅದಾದ ನಂತರ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಇದಿಷ್ಟು ಸದ್ಯದ ಬೆಳವಣಿಗೆ ಆಗೋದಕ್ಕಿರೋದು. ಎಲ್ಲರೂ ಕೂಡ ಈಗ ಸುದ್ದಿಗೋಷ್ಠಿಗೆ ಕಾಯ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಜನರ ಮುಂದೆ ಅಧಿಕೃತವಾಗಿ ಈಗಾಗಿರೋ ಬೆಳವಣಿಗೆಗಳನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗತ್ತೆ. ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿ ಸಂಭಾವ್ಯ ಪಟ್ಟಿ ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರ್ಯಾರು ಇರಬಹುದು, ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅಂತ. 60 ವರ್ಷದ ಒಳಗಿನ ಹಿರಿಯರಿಗೆ ಸಿಗುತ್ತೆ ಚಾನ್ಸು, ಜೊತೆಗೆ ಹೊಸಬರಿಗೆ ಸಿಗುತ್ತೆ ಚಾನ್ಸು ಅಂತ. ಹೊಸಬರಿಗೆ ಇನ್ ದ ಸೆನ್ಸ್ ಕಂಪ್ಲೀಟ್ ಹೊಸಬರಲ್ಲ, ಕಂಪ್ಲೀಟ್ ಹೊಸಬರು ಸಿಗೋದು ಬಹುತೇಕ ಡೌಟು. ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಹೊಸಬರೇ ಬಂತು ಅಂತಂದರೆ ಇಲಾಖೆಯ ಬಗ್ಗೆ ಅರಿತುಕೊಳ್ಬೇಕು, ಇಲಾಖೆಯ ಕಡತಗಳನ್ನು ಸ್ಟಡಿ ಮಾಡಬೇಕು ಅನ್ನೋದಕ್ಕೆ 1 ವರ್ಷ ಬೇಕಾಗ್ಬಿಡುತ್ತೆ. ಆ ಇಲಾಖೆಯಲ್ಲಿ ಅಷ್ಟು ದೊಡ್ಡ ಕೆಲಸಗಳು ಬಾಕಿ ಉಳ್ಕೊಂಡಿರ್ತದೆ. ಸೊ 1 ವರ್ಷದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕಂತೂ ಆ ಸಂದರ್ಭದಲ್ಲಿ ಆಗೋದಿಲ್ಲ. ಯಾಕೆಂದರೆ ಚುನಾವಣೆಯ ವರ್ಷ ಅಂತ ಕರಿತೀವಿ ಅದನ್ನು, ಲಾಸ್ಟ್ ಇಯರ್ ಅಂತ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಯಾವುದನ್ನು ಕೂಡ ನಾವು ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕಾಗೋದಿಲ್ಲ. ಯಾವುದೋ 1-2 ಕೆಲಸವನ್ನು ಪೂರ್ಣ ಮಾಡ್ಬೋದು ಬಿಟ್ಟರೆ ಕಂಪ್ಲೀಟ್ ಕೆಲಸ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಆಗೋದಿಲ್ಲ. ಎಲೆಕ್ಷನ್ ಬರುತ್ತೆ, ಜೊತೆಗೆ ಕ್ಷೇತ್ರದಲ್ಲಿ ಓಡಾಡಬೇಕು, ಎಲೆಕ್ಷನ್ ಮತ್ತೆ ಅಧಿಕಾರಕ್ಕೆ ತರಬೇಕು ಪಕ್ಷವನ್ನು ಅಂದಾಗ ಅದರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಹಾಗಾಗಿ ನೂತನರನ್ನು ಆಯ್ಕೆ ಮಾಡೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳನ್ನು ಇಲ್ಲಿ ಹಾಕೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ 2 ವರ್ಷಗಳ ಅವಧಿಗೆ 60 ವರ್ಷದ ಒಳಗಿನ ಹಿರಿಯರಿಗೆ, ಜೊತೆಗೆ 5-6 ಬಾರಿ ಗೆದ್ದಂಥ ಹಿರಿಯರಿಗೆ ಕೊಡಬೇಕು ಅನ್ನುವಂಥ ಮಾತಿದೆ. ಆಮೇಲೆ 2028ರ ಎಲೆಕ್ಷನನ್ನು ಇಫ್ ಇನ್ ಕೇಸ್ ಕಾಂಗ್ರೆಸ್ ಗೆದ್ದರೆ ಆಗಿನ ಸಿಚುವೇಶನ್ ಹೇಗಿರುತ್ತೆ ನೋಡಿಕೊಂಡು ನಿರ್ಣಯ ಕೈಗೊಳ್ಳೋಣ ಅಂತ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ.